ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ ಅಂದ್ಕೊಂಡಿನಿ. ಇವತ್ತು ಬಳ್ಳಾರಿ ಸ್ಪೆಷಲ್ ಮಂಡಕ್ಕಿ ಒಗ್ಗರಣೆ ಮಾಡೋದು ಹೆಂಗಂತ ನೋಡೋಣ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ 2 ಕಟ್ ಮಾಡ್ಕೊಂಡಿರೋದು, ಟೊಮೊಟೊ, ಹುಣಸೆ ರಸ, ಹುಣಸೆ ಹಣ್ಣೇನು ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು. ಈಗ ಮಾಡೋದು ನೋಡೋಣ. ಮೆಣಸಿನ್ಕಾಯಿ ಅಲ್ಲ ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ರಫಾಗಿ ಹಾಕ್ಕೊಂಬಿಟ್ರೆ ಮುಗೀತು. ರಫ್ ಹಾಕಿ ಪೂರ್ತಿ ಸಣ್ಣಗೆ ಹಾಕಬಾರ್ದು, ಸ್ವಲ್ಪ ರಫ್ ಆಗಿರಬೇಕು. ದಬಡ ಅಂತಾರಲ್ಲ ಹಂಗೆ. ನಾನಿಲ್ಲಿ ಬಳ್ಳಾರಿ ಮಂಡಕ್ಕಿ ತೊಗೊಂಡಿದ್ದೀನಿ. ಅದನ್ನು ನೆನೆ ಹಾಕ್ಬಿಡೋಣ. ಸ್ವಲ್ಪ ಹೊತ್ತು ನೆಂದರೆ ಸ್ವಲ್ಪ ಮೆತ್ತಗೆ ನೆಂದರೆ ಚೆನ್ನಾಗಿರುತ್ತೆ. ಅದನ್ನು ನೆನೆಸ್ಬಿಟ್ಟು ಒಂದು 10ರಿಂದ 15 ನಿಮಿಷ ಹೀಗೆ ಮಾಡೋಣ. ಆಯಿಲ್ ಹಾಕಿದ್ದೀನಿ ಅವಲೇ. ಆಯಿಲ್ ಕಾದ್ಮೇಲೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಹೊತ್ತು ಇದಾದಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೋದು. ಈಗ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಅದನ್ನು ಈರುಳ್ಳಿನ ಚೆನ್ನಾಗಿ ಕಲಿಸ್ಕೊಂಡು ಈಗ ರುಬ್ಬಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸೆ ಶುಂಠಿ ಅದು ರುಬ್ಕೊಂಡಿದ್ವಲ್ಲ, ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಅದನ್ನು ರಫ್ ಆಗಿರಬೇಕು, ಸಣ್ಣಗಿರಬಾರ್ದು. ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಈಗ ಚೆನ್ನಾಗಿ ಫ್ರೈ ಆಗಬೇಕದು. ಬೆಳ್ಳುಳ್ಳಿ, ಹಸಿ ಶುಂಠಿ ಅದೆಲ್ಲ, ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಅದನ್ನು. ಅದು ಫ್ರೈ ಆಗೋವರೆಗೆ ಹುಣಸೆ ಹಣ್ಣು ನೆನೆಹಾಕಿದ್ವಲ್ಲ ಅದರ ರಸ ಕಿವುಚ್ಕೊಂಬಿಟ್ಟು ರಸ ತಗೊಂಬಿಡೋಣ. ಈಗ ರಸ ತಗೊಂಡು ರೆಡಿ ಮಾಡ್ಕೊಂಡು ಈಗ ಟೊಮೊಟೊ ಹಾಕೋದು. ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಆದಮೇಲೆ ಸ್ವಲ್ಪ ಮೆತ್ತಗಾಗಬೇಕು, ಬಾಡಬೇಕು ಟೊಮೊಟೊ. ಆ ಥರ ಫ್ರೈ ಮಾಡೋಣ. ಅದನ್ನು ಫ್ರೈ ಮಾಡಿಬಿಟ್ಟು ಚೂರು ಫ್ರೈ ಆದಮೇಲೆ ನೀಟಾಗಿ ತಿರುವ್ಕೋಬೇಕದು. ಯಾಕಂದರೆ ಅಲ್ಲ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ, ಸ್ವಲ್ಪ ಚೂರು ತಳ ಹಿಡಿತಿರ್ತೈತೆ. ಈಗ ಟೊಮೊಟೊ ಮೆತ್ತಗಾಕಿ ಒಂಚೂರು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ಆಮೇಲೆ ಒಂಚೂರು ಅರಿಶಿನ ಪುಡಿ ಕಲರ್ ಬೇಕಲ್ಲ ಒಗ್ಗರಣೆ ಅಂದರೆ, ಮಂಡಕ್ಕಿ ಒಗ್ಗರಣೆಗೆ ಎಲ್ಲೋ ಕಲರು, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಡೋದು. ಅದೆಲ್ಲ ಮಿಕ್ಸಾಗಿ ಫ್ರೈ ಆದಮೇಲೆ ಹುಣಸೆ ರಸ ಹಾಕ್ಕೊಳೋದು. ಹುಣಸೆ ರಸ ತೆಗೆದಿಟ್ಕೊಂಡಿದ್ವಲ್ಲ ಆವಾಗಲೇ, ಒಂದಿಷ್ಟು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರ ಹುಣಸೆ ರಸ. ನಿಂಬೆಹಣ್ಣು ಹಾಕ್ಕೊತಾರೆ ಬೇಕಂದವರು. ಹುಣಸೆ ರಸ ಹಾಕಿದರೆ ಗೊಜ್ಜು ಚೆನ್ನಾಗಿ ಬರುತ್ತೆ. ಗೊಜ್ಜು ಜಾಸ್ತಿ ಇದ್ರೇ ಒಗ್ಗರಣೆ ಚೆನ್ನಾಗಿರೋದು. ಗೊಜ್ಜು ಜಾಸ್ತಿ ಇದ್ದರೆ ಸ್ವಲ್ಪ ಮೆತ್ತಗೆ ಬಂದು ಚೆನ್ನಾಗಿರುತ್ತೆ. ಒಣ ನಿಂಬೆಹಣ್ಣು ಹಾಕಿದರೆ ಸ್ವಲ್ಪ ಒಣ ಟೈಪ್ ಅಂತತ್ತಲ್ಲ, ಅಷ್ಟು ಟೇಸ್ಟ್ ಅನಿಸಲ್ಲ. ಅದು ಗೊಜ್ಜು ಆಗಬೇಕು ಚೆನ್ನಾಗಿ. ಗೊಜ್ಜಾದರೆ ಚೆನ್ನಾಗಿರುತ್ತೆ. ಬಳ್ಳಾರಿ ಸೈಡ್ ಜಾಸ್ತಿ ಮಂಡಕ್ಕಿ ಒಗ್ಗರಣೆ ಫೇಮಸ್ಸು. ಮಂಡಕ್ಕಿ ಒಗ್ಗರಣೆ, ಮೆಣಸಿನ್ಕಾಯಿ ಬಜ್ಜಿ. ಬೆಳಗ್ಗೆ ಟಿಫನ್ಗೆ ಅದೇ ತಿಂತಾರೆ, ಮಧ್ಯಾಹ್ನ ಕೊಟ್ಟರು ತಿಂತಾರೆ, ಸಾಯಂಕಾಲ ಕೊಟ್ಟರು ತಿಂತಾರೆ. ಆಗಲೇ ಮಂಡಕ್ಕಿ ನೆನೆಹಾಕಿದ್ವಲ್ಲ ಅದೆಲ್ಲ ನೀರು ಹಿಂಡ್ಕೊಂಬಿಟ್ಟು ಚೆನ್ನಾಗಿ ಒಂದು ಬಟ್ಲಕ್ಕೆ ತಗೊಂಬಿಡೋಣ. ಒಂದು ಬಟ್ಲದಾಗ ತಗೊಂಡು ಮಂಡಕ್ಕಿನೆಲ್ಲ ನೀರು ಇರಬಾರ್ದು. ಅದರಲ್ಲೇ ನೀರಿನ ಅಂಶ ಚೆನ್ನಾಗಿ ನೆಂದಿರ್ಬೇಕು. ಮೆತ್ತಗೆ ನೆಂದಿದ್ರೆ ಚೆನ್ನಾಗಿರ್ತೈತೆ. ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ಗಟ್ಟಿಗೆ ಹಿಂಡ್ಕೊಂಬಿಟ್ಟು ತಗೊಂಬಿಡೋದು. ಅವ್ರನ್ನೆಲ್ಲ ತಗೊಂಡು ಈಗ ಗೊಜ್ಜು ಕುದೀತಾ ಇದೆ, ರೆಡಿ ಆಗಿದೆ. ಅದು ಅದ್ರಾಗೆ ಹಾಕ್ಬಿಡೋದು ಡೈರೆಕ್ಟ್. ಮಂಡಕ್ಕಿ ಹಾಕಿ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಬೇಕು. ಅದನ್ನು ಚೆನ್ನಾಗಿ ಹೊಂದ್ಕೋಬೇಕು ಗೊಜ್ಜಿನ ಜೊತೆ. ಉರಿ ಸಣ್ಣ ಇಟ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡೋದು. ಅದನ್ನು ನೀಟಾಗಿ ಕಲಿಸ್ಕೊಂಡು ಅದೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಕಡಲೆ ಪುಡಿ, ಅಂದರೆ ಪುಟಾಣಿ ಪುಡಿ ಅಂತೀವಲ್ಲ ನಾವು, ಕಡಲೆ ಪುಡಿ ಅಂತೀವಿ ನಮ್ಮ ಕಡೆಗೆ, ಅದು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರ್ತೈತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋದು. ಅದ್ರ ಮೇಲೇ ಬಿಸಿ ಆಗುತ್ತೆ ಚೆನ್ನಾಗಿ. ಸಣ್ಣ ಉರಿಲಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆಗೆ ಬಂದುಬಿಟ್ಟು ಒಂಚೂರು ಎಣ್ಣೆ ಜಾಸ್ತಿ ಇರಬೇಕು. ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಸರ್ವ್ ಮಾಡೋಣ. ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡೋಣ, ಉಪ್ಪು, ಹುಳಿ, ಖಾರ ಎಲ್ಲ ಸರಿ ಹೋಗುತ್ತಾ ಇಲ್ಲ ಅಂತ. ಟೇಸ್ಟ್ ಮಾಡೋಣ. ಈಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ ನಾನು ನಿಮಗೆ. ಚೆನ್ನಾಗಿದೆ, ಸೂಪರ್, ಎಲ್ಲ ಸರಿ.